ಹಾಯ್ ವಿವರ್ಸ್, ಇವತ್ತು ನಾವು ಪಾಲಕ್ ಕಿಚಡಿನ ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ರೈಸನ್ನು ಮಾಡಿಟ್ಕೊಂಡಿದ್ದೀನಿ. ಹೆಸರು ಬೇಳೆನ ಅಂದರೆ ಸಿಪ್ಪೆ ಇರುವಂಥ ಹೆಸರು ಬೇಳೆನ ಬೇಯಿಸಿಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಸೊಪ್ಪನ್ನು ತೊಳೆದು ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಬಾಣಲೆಗೆ 1 ಸ್ಪೂನಷ್ಟು ತುಪ್ಪ ಹಾಗೆ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅನ್ನೋದಾದರೆ ಎಣ್ಣೆನೇ ಹಾಕ್ಕೋಬೋದು ಅಥವಾ ತುಪ್ಪನ ಹಾಕ್ಕೋಬೋದು. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ಸ್ವಲ್ಪ ಜೀರಿಗೆ, 1 ಟೀ ಸ್ಪೂನಷ್ಟು ಜೀರಿಗೆ, ಒಂದು 8ರಿಂದ 10 ಕಾಳುಮೆಣಸು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹೆಚ್ಚಿ ಇಟ್ಟಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಫ್ರೈ ಆಗ್ತಾ ಇದ್ದ ಹಾಗೆ ತುರಿದಂಥ ಹಸಿ ಶುಂಠಿ ಹಾಗೆ 4 ಹಸಿ ಮೆಣಸಿನ್ಕಾಯಿಗಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಮಳೆಗಾಲದಲ್ಲಿ ಸ್ವಲ್ಪ ಸೊಪ್ಪುಗಳು ಚೆನ್ನಾಗಿ ಬರುತ್ತೆ. ಆ ಕಾರಣಕ್ಕೆ ಸೊಪ್ಪಿನ ಅಡುಗೆಗಳನ್ನ ತುಂಬ ಮಾಡಿಕೊಂಡ್ರೆ ದೇಹಕ್ಕೆ ಒಳ್ಳೆಯದು ಕೂಡ. ನಾನು 2 ಚಿಕ್ಕ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಸ್ವಲ್ಪ ಬೇಯೋದಕ್ಕೋಸ್ಕರ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಅದು ಸ್ವಲ್ಪ ಬೇಯ್ತಾ ಇದ್ದ ಹಾಗೇ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಹಾಗೆ 1.5 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಮಸಾಲೆಗಳನ್ನ ಬಳಸದೆ ನಾವು ಈ ಥರ ಅಡುಗೆಗಳನ್ನ ಮಾಡಿಕೊಂಡ್ರೆ ನಮ್ಮ ದೇಹಕ್ಕೆ ಕೂಡ ಒಳ್ಳೆಯದು. ಸ್ವಲ್ಪ ನಾನು ಮನೆಯಲ್ಲೇ ಮಾಡಿಟ್ಟಂಥ ಗರಂ ಮಸಾಲೆನ ಹಾಕಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ. ಈಗ ನಾನು ಮಾಡ್ತಾ ಇರೋವಂಥ ಈ ಪಾಲಕ್ ಕಿಚಡಿ 4 ಜನಕ್ಕೆ ಸಫಿಸೆಂಟಾಗಿ ಸರಿ ಹೋಗುತ್ತೆ. ತೊಳೆದು ಕಟ್ ಮಾಡಿ ಇಟ್ಟಿರುವಂಥ ಈ ಪಾಲಕ್ನ ಈಗ ಈ ಮಿಶ್ರಣಕ್ಕೆ ಹಾಕ್ಕೊಂಡು ಪಾಲಕ್ನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ನಿಮಗೆ ಈ ರೀತಿ ಕಟ್ ಮಾಡಿ ಹಾಕೋದಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ನೀವು ಪಾಲಕ್ನ ಬಿಸಿ ನೀರಲ್ಲಿ 1 ಕುದಿ ಬೇಯಿಸ್ಕೊಂಡು ಅದನ್ನು ಇಮಿಡಿಯೇಟಾಗಿ ತಣ್ಣೀರಲ್ಲಿ ಹಾಕ್ಕೊಂಡು ಆಮೇಲೆ ಅದನ್ನು ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು. ಆದರೆ ಈ ರೀತಿ ಸೊಪ್ಪು ಬಾಯಲ್ಲಿ ಸಿಕ್ಕರೆ ಅದರ ಫ್ಲೇವರ್ ಚೆನ್ನಾಗಿರುತ್ತೆ. ಆ ರೀತಿ ನಾವು ಬೇಯಿಸ್ಬಿಟ್ಟು ಹಾಕಿದರೆ ಅದರಲ್ಲಿರುವಂಥ ಒಳ್ಳೆಯ ಅಂಶ ನಮ್ಮ ದೇಹಕ್ಕೆ ಹೋಗೋದು ತೀರಾ ಕಡಿಮೆ. ಆ ಕಾರಣಕ್ಕೆ ನಾನು ಈ ರೀತಿ ಕಟ್ ಮಾಡಿ ಒಗ್ಗರಣೆಗೆ ಈ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಪಾಲಕ್ನ ಸ್ವಲ್ಪ ಕಹಿ ಅಂಶ ಹೋಗಲಿ ಅನ್ನೋದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಇಲ್ಲಿ ಇಂಗನ್ನು ಬಳಸಿದ್ದೀನಿ. ಇದು ಆಪ್ಷನಲ್ಲು. ಈ ಪಾಲಕ್ ಸೊಪ್ಪು ಚೆನ್ನಾಗಿ ಬೆಂದ್ಕೋಬೇಕು. ತುಂಬ ಸುಲಭವಾಗಿ ನಾವು ಈ ರೀತಿ ಮಾಡ್ಕೋಬೋದು. ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು. ಆದರೆ ಪೇಸ್ಟ್ ಮಾಡಿ ಹಾಕೋದ್ರಿಂದ ಆ ಸೊಪ್ಪು ಬಾಯಲ್ಲಿ ಸಿಗೋದಿಲ್ಲ. ನೋಡಿ, ನಾನು ಬೇಯಿಸಿ ಇಟ್ಟಂಥ ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಹೆಸರು ಕಾಳನ್ನು ಕೂಡ ಬಳಸ್ಕೋಬೋದು ಅಥವಾ ಮಾಮೂಲಿ ಹೆಸರು ಬೇಳೆ ಸಿಗುತ್ತಲ್ವ ಅದನ್ನು ಕೂಡ ಬಳಸ್ಕೋಬೋದು. ಇದು ಸಿಪ್ಪೆ ಸಮೇತ ಇರುವಂಥ ಹೆಸರು ಬೇಳೆನ ನಾನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಬೇಯಿಸಿ ಇಟ್ಕೊಂಡಿದ್ದೆ. ಇದನ್ನು ಕೂಡ ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲವನ್ನೂ ಒಂದು 2 ನಿಮಿಷ ಚೆನ್ನಾಗಿ ಬೆರೆಸಿ ಮಾಡಿ ಇಟ್ಟಂಥ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಈ ಪಾಲಕ್ ಕಿಚಡಿಯಲ್ಲಿ ಸ್ವಲ್ಪ ರೈಸು ಬಾಯಿಗೆ ಸಿಗ್ತಾ ಇರಬೇಕು. ತೀರಾ ಇದು ಮೆತ್ತಗಾಗಿ ರೈಸು ಸಿಗದೇ ಇರೋ ಹಾಗಾದರೆ ಇದರ ಟೇಸ್ಟು ಅಷ್ಟು ಚೆನ್ನಾಗಿ ಇರಲ್ಲ. ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನೀಗ ಬಿಸಿ ನೀರನ್ನು ಹಾಕ್ಕೊಂಡು ಇದನ್ನು ಮತ್ತೆ ಒಂದು 5 ನಿಮಿಷ ಕುದಿಸ್ಕೊಳ್ತೀನಿ. ಈ ರೆಸ್ಟೋರೆಂಟಲ್ಲೆಲ್ಲ ರೈಸು ಮತ್ತು ಬೇಳೆನ ಸಪ್ರೇಟಾಗಿ ಮಾಡಿ ಇಟ್ಕೊಂಡಿರ್ತಾರೆ. ಇದೇ ರೀತಿಯವರು ನಮಗೆ ಮಿಶ್ರಣ ಮಾಡಿ ಕೊಡೋದು. ನಾವು ಕುಕ್ಕರಲ್ಲೇ ಎಲ್ಲವನ್ನು ಒಟ್ಟಿಗೆ ಹಾಕಿ ಬೇಯಿಸ್ಕೋಬೋದು. ಆದರೆ
ಅದರ ಟೇಸ್ಟ್ಗಿಂತ ಈ ರೀತಿ ನಾವು ಮಾಡೋದ್ರಿಂದ ಇದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಮೊಸರು ಬಜ್ಜಿ ಜೊತೆ ಅಥವಾ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು, ಅಥವಾ ಲಂಚ್ ಬಾಕ್ಸಿಗೆ ಕೂಡ ಕಳಿಸ್ಬೋದು. ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.